ಏನಪ್ಪ ಚೂಡಿದಾರ ಹಾಕೋತಾರ ಹುಡುಗ್ಯಾರ ಹೊಯ್ಕೋತ ಹೋತ ಪ್ರಕಾರ ಐಲಿ ಮ್ಯಾಗ ಬಂತ ಜಂಪಾರ ಏನ್ ಬಿದ್ರ ಬಡಿ ಬೀಸ್ರಿ ಕೈ ಮಾಡ ಮಗ ಅಂದ್ರಿ ಹಿಂಗ್ ಹೊಡೆದ್ರಿ ಇಲ್ಲಿ ಹಿಡ್ದು ಇಲ್ಲಿ ತನಕ ಏನು ಬಾರ ಮುಡ್ತಿರ್ತಾರ ಅವ್ನು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ DJ ಅರವಿಂದ್ ಉಮ್ರಾನಿ. ನಮ್ಮ MRSV ಪಾಡ್ಕಾಸ್ಟ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಮ್ಮ ಜೊತೆ ಯಾರದಾರಪ್ಪ ಅಂತಂದ್ರೆ ನಿಮ್ಮ ಯುವ ಹೃದಯಗಳ ಸಾಮ್ರಾಟ ಅಂತ ಖ್ಯಾತಿ ಪಡೆದಿರುವಂಥ ಅರುಣ್ ಕಲ್ಬೆಳಗಿ ಅವರು ನಮ್ಮ ಜೊತೆ ಇದ್ದಾರೆ. ಬರ್ರಿ ಅವ್ರ ಜೀವನ ಸ್ಟೋರಿ ಹೆಂಗೈತಿ, ಅವ್ರ ಲೈಫ್ ಸ್ಟೋರಿ ಹೆಂಗೈತಿ ಕೇಳ್ಕೊಂಬರೋನು. ಅಣ್ಣ ನಮಸ್ಕಾರ. ನಮಸ್ತೆ ಅರವಿಂದ್. ಆರಾಮ್ರಣ್ಣ? ಆರಾಮ ಅರವಿಂದ್. ನೀವು? ನಾವು ಆರಾಮ ನೋಡ್ರಿ. ನಿಮ್ಮ ಎಜುಕೇಶನ್ ಎಷ್ಟಾಗೈತ್ರಿ? ನಂದು BA ಅರ್ಧಕ್ಕನ ಐತ್ರಿ. BA ಸೆಕೆಂಡ್ ಸೆಮ್ ಥರ್ಡ್ ಸೆಮ್ ತನಕ ಕಲಿತಾರೆ. ಅಲ್ಲಿ 6th ಸೆಮ್ ತನಕ ಓದೋದಾಗೈತ್ರಿ, ಅಲ್ಲಿಗೆ ಕಂಪ್ಲೀಟ್ ಮಾಡಿಬಿಟ್ಟೆ. ಹೌದು. ಯಾವ ಕಾಲೇಜ್ ರೀ ನೀವು ಕಲ್ತಿದ್ದು? ನಾ ಬಿಜಾಪುರ್ನಾಗ ಕೇಡ್ ಕಾಲೇಜ್. ಕೇಳಿ. ಹ್ಞೂ ರೀ. ಹಾಂ ನಿಮ್ಮ ಊರು ಯಾವ್ದು? ನಮ್ಮೂರ ಪ್ರಾಪರ್ ನಾವು ಇರೋದು ಅರ್ಜುನಗಿರಿ. ಹಾಂ ರೀ. ನಾ ಮೊದಲು ಬೆಳೆದಿದ್ದು ನಿಡೋನ್ಯಾಗ ರೀ. ಹಾಂ. ಹುಟ್ಟಿದ ನಮ್ಮೂರ ಅರ್ಜುನಗಿರಿ. ಅಲ್ಲಿಂದ ನಮ್ಮ ಸ್ವಲ್ಪ ಫ್ಯಾಮಿಲಿ ತೊಂದರೆಯಿಂದ ಅಲ್ಲಿ ಸ್ವಲ್ಪ ಶಿಕ್ಷಣದ ಸ್ವಲ್ಪ ಕೆಲಸವರು ಸ್ವಲ್ಪ ಅಲ್ಲಿ ಎಲ್ಲ ಬಡತನ ಪರಿಸ್ಥಿತಿ ಒಳಗೆ ನಮ್ಮ ಮಾಮರ ಆಶ್ರಯದೊಳಗೆ ನಾವು ಅಲ್ಲಿ ಬೆಳೆದಿದ್ವಿ ರೀ. ಅಲ್ಲೇ ಶಿಕ್ಷಣಕ್ಕದು ಒಳ್ಳೆಯ ರೀತಿಯಾದಂಥ ಒಂದು ದೊಡ್ಡ ಹಣಕಾಸಿನ ಸ್ವಲ್ಪ ವ್ಯವಸ್ಥೆನ ಮಾಡಿಸಿಂದ ಅವ್ರು ನಮ್ಗೆ ಕಲಿಸಿದರು. ನಾವು BA ತನಕ ಉಳಿಸಿದ್ರು, ಅದೊಂದು ದೊಡ್ಡ ಪುಣ್ಯ ರೀ. ಈಗ ಹಾಡ್ಬೇಕಂತ ಹೇಳಿ ನಿಮ್ಮ ತಲೆಗೆ ಹೆಂಗೆ ಬತ್ರಿ? ಹಿಂಗಾರೆ ಹವ್ಯಾಸ ರೀ ನಮ್ದು. ಹಂಗ ಸಾಹಿತ್ಯ ಬರ್ತಿದ್ದಂತೆ ಆ ಶಾಲ್ಯಾಗ ಗದ್ಯ ಪಾಠಗಳು ಇರ್ತಿದ್ರಲ್ಲೇ, ಅದನ್ನ ಓದ್ಕೋತ ಪದ್ಯ ಪಾಠಗಳು ಇರ್ತಿದ್ರಿ. ಅವು ನಾವು ಹಿಂದಿನ ಬೆಂಚಿನಾಗ ಕುಂದ್ರವ್ರಿ ಅರವಿಂದ್ ಅವ್ರ. ಅಲ್ಲಿ ಕೂರ್ಸಿನ ಪದ್ಯ ಪಾಠದೊಳಗ ದಾಟಿ ಕಟ್ಟಿದ್ರಿ, ಅದಕ್ಕೊಂದು ಏನ್ರಿ ದಾಟಿ ಕಟ್ಟಿಸಿಂದ ಅದ್ರ ಮ್ಯಾಗ ಹಾಡಾಡೋದು ಇಂಥ ಒಂದು ಹವ್ಯಾಸ. ಅದ್ರ ಮುಖಾಂತರ ನಮಗೆ ಹಾಡು ಹೆಂಗೆ ಸಾಹಿತ್ಯ ಬರೀಬೇಕು, ಹೆಂಗೆ ಹಾಡಬೇಕು ಅಂತ ಹೇಳ್ತೀನಿ. ಹಂಗೆ ಅದೊಂದು ಹವ್ಯಾಸ ಮುಖಾಂತರ ಹಂಗೆ ಬೆಳವಣಿಗೆ ಬಂತ್ರಿ ಅದು. ಅಂದ್ರೆ ನೀವು ಇದನ್ನೆಲ್ಲಿ ಕಲ್ತಾರ ಯಾರು ಹಿಂಗೆ ಬಂದಿದ್ರಿ? ಯಾರು ಕಲಿಸಿಲ್ರಿ, ಸ್ವಂತ ಹಂಗೆ ಆಗ ಒಬ್ಬೊಬ್ರು ಹಂಗೆ ಬರ್ತದಿತ್ತರ್ಲಿ, ಆ ರೀತಿಯಾಗಿ ಬಂದಂಥ ಕಲೆ. ನಿಮ್ಮ ಮೊದಲನೇ ಹಾಡು ಯಾವ್ದ್ರಿ? ಮೊದಲೇ ಹಾಡ್ರಿ 10th ಇದ್ದೀವ್ರಿ. ಅಲ್ಲಿ ಒಂದು ಬಾಜು ಹಳ್ಳ್ಯಾಗ ಒಂದು 4-5 ಹುಡುಗಿಯಾರು ಬರ್ತಿದ್ವಿ ರೀ. ಮಸ್ತನ ಹಿಂಗೆ ಪೌಡ್ರ ಬ್ಯಾಗ್ನ್ಯಾಗ ಪೌಡ್ರ್ ಡಬ್ಬಿ ಹನಿಗಿ ತೊಗೊಂಡ್ಕೊಂಡು ಹಿಕ್ಕೋತ ಬರೋರಿ ಅವ್ರು. ಹುಡುಗಿಯಾರು ಒಂದು 4 ನಮ್ಮ ಕ್ಲಾಸ್ಮೇಟ್ಗಳ ಒಂದು 5 ಮಂದಿ. ಅವ್ರ ಹೆಸರು ಏನು ಬ್ಯಾಡ್ರಿ, ಸುಮ್ಮ ವೈಯಕ್ತಿಕವಾಗಿ ಪ್ರೀತಿ ಮಾಡಿದಂಥ ಅವ್ರ ಹುಡುಗಿಯಾರಿ ಅವ್ರು. ಅಂದ್ರೆ ಈಗ ಒಂದ ಕಾಲೇಜ್ನ್ಯಾಗ ಹೈಸ್ಕೂಲ್ನ್ಯಾಗ ಅಭ್ಯಾಸ ಮಾಡ್ತಿದ್ರಲ್ಲೇ, ಅಭ್ಯಾಸ ಮಾಡುವಾಗ ಅವ್ರ 5 ಮಂದಿ ಹುಡುಗಿಯಾರು ಬರ್ತಿದ್ರಿ. ಅವರು ನಾವೊಂದು 5 ಮಂದಿ ಬರ್ತೀವಿ. ಏನಪ್ಪ ಪ್ಯಾಶನ್ ಕಾಲ ಹಾಕೋತಾರ ಹುಡುಗ್ಯಾರ ಹೊಯ್ಕೋತ ಹೋತ ಪ್ರಕಾರ ಸ್ಟೈಲ್ ಮ್ಯಾಗ ಬಂತು ಜಂಪಾರ. ಹಿಂಗ ಅದೊಂದು ರೆಕಾರ್ಡ್ ಕಟ್ಟಿದ್ರೆ ಅದ ಟ್ಯೂನ್ ತೊಗೊಂಡಿರಿ ನಾ. ಆ ಟ್ಯೂನ್ ತೊಗೊಂಡಿಕ್ಷಿಂದ ಅದ್ರ ಮ್ಯಾಗ ಒಂದು ರೆಕಾರ್ಡ್ ಬರ್ತೇನೆ ರೀ. ಅದ್ರ ಪ್ರತಿ ಒಂದು ಡೈಲಾಗ್ ಹಾಕಿದೀನಿ ರೀ. ಆ ಡೈಲಾಗ್ ಹಾಕಿಸಿಂದ ಅದನ್ನ ಸಾಹಿತ್ಯ ಬರ್ದೇನೆ ಅಲ್ಲಿ. ಅವತ್ತ ಬರ್ತೀನಿ ರೀ ನಾ. ಭಾಳ ಸಾಹಿತ್ಯ ಬರ್ದಿಟ್ಟೇನಿ ರೀ. ನಾವು ಬುಕ್ ಕಳೆದ್ರಿ ಕೆಲವೊಂದು. ಆಮೇಲೆ ಯಾವ ಸ್ಟುಡಿಯೋದಾಗ ಮೊದಲ ಫಸ್ಟಿಗೆ ರೀ ಆ ಸ್ಟುಡಿಯೋ ಅದು ಗೊತ್ತಿದ್ದಿಲ್ಲ ರೀ ನನಗೆ. ಅವು ಹಾಡಾಡ್ತಿದ್ರಿ ಆ ಕಡೆ ಮಾಲಿಪುರ ಸೈಡ್. ಅವು ರೆಕಾರ್ಡಿಂಗ್ ಟ್ಯಾಕ್ಟ್ರಿನಾಗ ಹಚ್ತಿದ್ದಾರೆ. ಆ ಟ್ಯಾಕ್ಟ್ರಿನಾಗ ರೆಕಾರ್ಡ್ಗಳು ಬರೋರಿ. ಅವು ರೆಕಾರ್ಡ್ ನಾ ಹಿಂಗೆ ಬರ್ತಾವು, ಎಲ್ಲಿ ಬರ್ತಾವ ಇವತ್ತೆ ಸ್ಟುಡಿಯೋ ತಿಳಿಯವಂದತ್ರಿ. ಲಾಸ್ಟಿಗೆ ಮಾಲಿಪುರ ಸ್ಟುಡಿಯೋ ತಿಳಿಸಿಂದ ಕಿವಿ ಬಿತ್ತರಿಪ್ಪ. ನಾವು ಸಾಹಿತ್ಯ ತುಂಬಿಸಿಂದ ಹೊತ್ತಿಗೆ ತುಂಬ್ಯಾವ್ರಿ. ಕೇಳ್ತೀರಿ ಅದ ಬರ್ದಿದ್ರು ಒಂದು ಭಾರಿ ಪಾಪ್ಯುಲಾರಿಟಿ ಆಗ್ತೈತಿ, ಮಾಡಿದ್ರೆ ಅದು ಭಾರಿ ಆಕೈತಿ. ಫಸ್ಟಿಗೆ ಒಂದು ರೆಕಾರ್ಡ್ ಬರ್ದಿಲ್ಲ. ಏನಪ್ಪ ಚೂಡಿದಾರ ಹಾಕೋತಾರ ಹುಡುಗ್ಯಾರ ಹೊಯ್ಕೋತ ಹೋತ ಪ್ರಕಾರ ಐಲಿ ಮ್ಯಾಗ ಬಂತ ಜಂಪಾರ ಚಂದ ಚಾಳಿ ನೋಡಿ ಹುಡುಗರ ತಲಿ ಕೆಟ್ಟ. ಆ ಸಾಂಗ್ ಬರ್ದ ಹಾಡಿ 10th ಇದ್ವಿ ಅವಾಗ. ಹಳೆ ಮಳೆ ಕೇಳೋದು ಅದ ಗುಂಗಿನ್ಯಾಗ ಇರ್ತೀವಿ. ನಿಮ್ದು ಮೊದಲು ಹಿಟ್ ಆಗಿದ್ದ ಸಾಂಗ್ ಯಾವ್ದು? ಗುಡ್ಡಾಪುರ ಜಾತ್ರೆ ಅಂತ ಕೇಳಿರ್ಬೋದು. ಗುಡ್ಡಾಪುರ ಜಾತ್ರೆ ಒಂದು ರೆಕಾರ್ಡ್ ಮಾಡಿದ್ದೀನಿ. ಗುಡ್ಡಾಪುರ ಜಾತ್ರೆ ಹೆಚ್ಚು ನಾ ಅಲ್ಲಿ ಕೇಡ್ ಕಾಲೇಜಿನಾಗ BA ಓದುವಂಥ ಟೈಮ್ನಾಗ ರೀ.
ಗುಡ್ಡಾಪುರ ಜಾತ್ರೆ ಅಂತ ಹೇಳಿಸಿಂದ ಅದನ್ನ ಸಾಹಿತ್ಯ ಅಲ್ಲೇ ಬರ್ದಿದ್ದೀವಿ ಅದು. ಅಲ್ಲಿ ಹೆಂಗೆ ನಾವು ಹೋಗಿದ್ವಿ ಹೆಂಗಿತ್ತು ಹೆಂಗೆ ಬರಿಬೇಕು ಹೆಂಗಿಲ್ಲ ಅಂತ ಅದೊಂದು ಟ್ಯೂನ್ ತೊಗೊಂಡಿವ್ರೆ ಸಾಹಿತ್ಯ ಬರ್ದಿವ್ರಿ. ಗುಡ್ಡಾಪುರ ಜಾತ್ರೆ ಮಾಡಾಕ ಬಂದಿರು ತಿಂಗಳ ತಗೋಗಾಕ ಹೇಳಿದ್ವಿ ಅಂತ ಹೇಳಿ ಸೂಪರ್ ಹಿಟ್ ಆದ್ರಿ. ನೆಕ್ಸ್ಟ್ ರೀ ಎಲೆಕ್ಷನ್ ಟೈಮ್ ಇತ್ತು ಅವಾಗ ಕನ್ನಡ ಶಾಲೆ ಹೈಸ್ಕೂಲ್ ಮೂಲಿ ಎಲೆಕ್ಷನ್ ಒಂದು ರೆಕಾರ್ಡ್ ಬಡಿದ್ವಿ. ನಮ್ಮ ಫ್ರೆಂಡ್ಸ್ಗಳು ರೀ ಅವಾಗ ಡೊಳ್ಳು ಬರ್ಸೋತ ಅವ್ರು ರೆಕಾರ್ಡಿಂಗ್ ಮಾಡವ್ರಿ. ಅಲ್ಲಿ ಬಿಜಾಪುರ ಬನಶಂಕರಿ ಗುಡಿ ಐತ್ರಿ, ಅದ್ರ ಮಗ್ಲಕ್ಕ ಒಂದ ಇದು ಓಂಕಾರ ಸ್ಟುಡಿಯೋ ಐತಿತ್ರಿ. ಆ ಡೊಳ್ಳಿನ್ಕೆ ಹಾಡಾವ್ರಿ ನಮ್ಮ ಕಡೆಯಲ್ಲಿ ಬರೋದ್ರಿ. ಏನು ರೊಕ್ಕಿಲ್ಲ ಏನೇನ ಬರೀ ದೋಸ್ತಿ ಮೇಲೆ ಜನ ಇರ್ತಾವ್ರಿ. ಓಂಕಾರ ಸ್ಟುಡಿಯೋನ್ಯಾಗ ರೀ ಡೊಳ್ಳಿನ ಹಾಡ್ಕಿಂದ ಅವ್ರು ರೆಕಾರ್ಡಿಂಗ್ ಮುಗಿಸ್ಕಿಂದ ಬ್ಯಾಸದ್ ಕೂತಿದ್ರಿ ಅವ್ರು. ಮತ್ತು ನಮ್ದು ಒಂದು ಸಾಹಿತ್ಯ ಇರಲಿ, ಯಾರನ್ನೇ ನೀನು ಹಾಡ್ತಿ ಹಾಡು, ಯಾರು ಸಾಹಿತ್ಯ ಬರ್ದೇನ ಅಂತಂದ್ರು ನಾ ಇದನ್ನೊಂದು ಬರದ ನನ್ನ ಸಾಹಿತ್ಯ. ಕನ್ನಡ ಶಾಲಿ ಹೈಸ್ಕೂಲ ಮೂಲಿ ನೀ ಬರವಲ್ಲಿ 90 ಕುಡದ ಹೊಡಿತನ ಜೋಲಿ ಫಿಕ್ಸ್ ಆಗೈತು ಬಾರಿನ ಕೋಲಿ ಇದೊಂದು ಬರ್ದೀವ್ರಿ. ಅದು ಬಾರಿ ಮೆರಿತ್ ಬಿಡ್ರಿ. ಬೆಳಿಗ್ಗೆ ನಿಮ್ಮ ಮನೆಯವ್ರ ಸಪೋರ್ಟ್ ಹೆಂಗಿತ್ತು? ಮನ್ಯಾಗ ಏನು ಸಪೋರ್ಟ್ ಅಲ್ರಿ, ವೈಯಕ್ತಿಕ ನಾ ಮಾಡಿದ್ದಾರೆ. ಮನ್ಯಾಗ ಸಪೋರ್ಟ್ ಇತ್ತು ಅಂದ್ರೆ ನಾವ್ ಇನ್ನತನ ಇಲ್ಲಿ ಇರ್ತಿದಿಲ್ರಿ. ನಾವು ಎಟ್ಟು ಏನೇನೋ ಬೆಳೆದಿರ್ತಿದ್ವಿ ಅಲ್ರಿ. ಒಂದು ಕಾಲ್ನಾಗ ದೊಡ್ಡ ಹೆಸರು ಇತ್ತು ನಿಮ್ದ. ಆ ಹೆಸರು ನಿಮ್ಮ ಹಳ್ಳಿ ಪಡ್ಕೊಳ್ತಾರೇನ್ರಿ ಈಗ ಹಳ್ಳಿ? ಹಾ ರೀ ಹೊಳ್ಳಿ ನಾ ಮಾಡಿದ್ರ ಆಕತ್ರಿ. ಮಾಡ್ಬೇಕು ಅನ್ನೋದು ಐತೇನ್ರಿ? ಇಲ್ರಿ, ಮಾಡ್ಬೇಕಾಕತ್ರಿ. ಅರವಿಂದ್ ಅವ್ರ ನಿಮ್ ಸಪೋರ್ಟ್, ನಿಮ್ಮಂತ ಸಪೋರ್ಟ, ನಮ್ಮ ಹಳ್ಳಿ ಹುಡುಗ ರಾಜ್ಯ ಅವ್ರ ಸಪೋರ್ಟ, ಮತ್ತು ಬಸು ಪಡಸಲಿ ಅವ್ರ ಸಪೋರ್ಟ, ಹಾಗೇನೆ ನಮ್ಮ ಸಾಹಿತ್ಯ ಪ್ರೇಮಿ ಜಾನಪದ ರೊಕ್ಕದ ಹಮ್ಮಿರ ಇವ್ರ ಸಪೋರ್ಟ್ ಇದ್ರೆ ಅದು ಆಗ್ಬೋದು. ಅವ್ರಿಗಿಂತ ಮೊದಲು ನಿಮ್ ಕಡೆ ಮಾಡ್ಬೇಕನ್ನೋ ಹವ್ಯಾಸ ಬೇಕಲ್ರಿ? ಹವ್ಯಾಸ ರೀ, ಹವ್ಯಾಸ ಐತ್ರಿ ಮೊದ್ಲ ಎಂದು ಹವ್ಯಾಸ ಇತ್ರಿ. ಈಗ ನಿಮಗ್ ಕಾಲ್ ಮಾಡಿದಾರೆ, ನೀವು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತೀರಿ, ಬಟ್ ಅವ್ರ ಜೋಡಿ ಒರ್ಟಾಗಿ ನಡ್ಕೋತೀರ ಅಂತ ಹೇಳಿ ಹೇಳ್ತಾರೆ ಜನ. ಅದಕ್ಕೇನ್ ಹೇಳಕ್ ಇಷ್ಟಪಡ್ತೀರಿ? ಇಲ್ಲ ಸರ್, ಈಗ ಒಬ್ರು ಇಬ್ರು ಹಚ್ಚಿದಾರೆ ನಡೀತೈತ್ರಿ. ಪ್ರತಿಯೊಬ್ರು ನನಗೆ ಕಾಲ್ ಬರೋದು ಅಂದ್ರೆ ನನಗೆ ಅಲರ್ಜಿ ಆಯ್ತು ಅಂದ್ರೆ ನಾ ಫೋನ್ ಯೂಸ್ ಮಾಡ್ತಿದ್ದೆ ಬಿಟ್ಟಿನ್ರಿ. ಹಂಗಾಗಿ ರೆಕಾರ್ಡಿಂಗ್ ಸ್ವಲ್ಪ ಕಡಿಮೆ ಆಗೈತ್ರಿ ಅದು. ಈಗ ಒಬ್ರಿಗೆ ರೆಸ್ಪಾನ್ಸ್ ಕೊಡಕ್ ಬರತ್ರಿ. ಸಿಕ್ಕಾಪಟ್ಟಿ ಒಂದ್ರ ಮ್ಯಾಗ ಬಂದ್ರೆ ಹೆಂಗೆ ರೆಸ್ಪಾನ್ಸ್ ಕೊಡಕ್ ಬರ್ತೈತಿ ಅಂತ ಹೇಳಿ ಅದಕ್ಕೆ ಹಂಗಾಗಿ ಫೋನ್ಯಾಗ ಸ್ವಲ್ಪ ರಾಂಗ್ ಅದು ಆಗಿ ಅವ್ರು ರಾಂಗ್ ಮಾತಾಡಿದ್ಮ್ಯಾಗ ನಾವು ರಾಂಗ್ ಆಗ್ಬೇಕಾಕೈತ್ರಿ. ಹಂಗೆ ಈಗ ಇಷ್ಟ ಹೆಸರು ಕಮ್ಮಿ ಆಗಕ್ಕ ನಿಮ್ಗೆ ಯಾರೇ ಮಾಟ ಮಂತ್ರ ಮಾಡ್ಸ್ಯಾರ ಅಂತ ಹೇಳಿ ನಮಗೆ ಸುದ್ದಿ ಕೇಳಿ ಬತ್ರಿ, ಅದು ಕರೇನ ಸುಳ್ರಿ? ಸುಳ್ರಿ. ನಾವು ಗಾಳಿ ಹವಾ ಎಬ್ಸಿರೋದ, ನಮ್ಗೆ ಯಾರು ಮಾಡಿಸ್ತಾರ್ರಿ? ಹವಾ ನಮ್ ದಿನ ಗಪ್ ಕೂತಿವ್ರಲೆ, ಸುಮ್ನೆ ಯಾಕೆ ಹುಡುಗ ಹಿಂಗ್ ಗಪ್ ಕೂತ ಅರುಣ್ಸಿದ್ ಕಲಬೆಳಗ್ಗೆ ಐತಿ ಬಾರ್ ಮೆರ್ಜಿದ್ದ ಎಲ್ಲಾ ಕಡೆ ರೆಕಾರ್ಡ್ ವೈರಲ್ ಬಾರಿ ಟ್ರೆಂಡಿಂಗ್ನಾಗ ಅದು ಸೂಪರ್ ಹಿಟ್ ಆಗಿ ಮಾಡಿದ್ ಮಗ. ಮತ್ ಇವ್ಯಾಗ ಗಪ್ ಕೂತ ತಿಳ್ಕಿನ್ ಕೆಲವ್ ತಲ್ಯಾಗ ಹಂಗ ಇತ್ರಿ ಅದು. ಮತ್ತೊಂದ್ ಜನ ಬಿರುಗಾಳಿ ಎಬ್ಸಿಬಿಟ್ಟಿವ್ರಿ ರೆಕಾರ್ಡ್ಗಳು, ಮತ್ ಜೇಂಡ ಹಚ್ಚೇ ಬಿಟ್ಟಿವ್ರಿ ನಮ್ದ. ಮತ್ ಹಚ್ತೀವಿ ಅನ್ನೋದು ಮತ್ ಕೆಲವೊಂದ್ ಕಡೆ ಐತ್ರಿ ಅದು ಹಚ್ಚತ್ತೀವ್ರಿ ಮತ್ ಬಿಡೋದು. ನೀವು ಎಷ್ಟು ಹಾಡಾಡ್ರಿ ಟೋಟಲ್ ರೀ? ನಾವು ಮಾಡಿದ ಲೆಕ್ಕ ಹೇಳಿದ್ರೆ ಈಗ ಚಲೋ ರೆಕಾರ್ಡ್ ಅಟ್ಟ ನಾವು ಯೂಟ್ಯೂಬ್ ಅಪ್ಲೋಡ್ ಮಾಡ್ಕೊತ ಬಂದಿದ್ದೀವಿ. ಇವು ಕಾಂಜಿ ಪಿಂಜಿ ಅವು ಇರ್ತಾವ್ರಲ್ಲ ಕಬ್ಬಿನಿಗೆ ಹೆಂಗೆ ರೆಕಾರ್ಡ, ಮತ್ತು ಅವ್ರ ಹಾಡಿ ಅಲ್ಲೇ ಕೊಟ್ಟು ಬಿಡೋರ ಸ್ವಲ್ಪ ಅದನ್ನೆಲ್ಲ ಹಾಕೊಂಡ್ ಕೂತೀವಿ ಅಂದ್ರೆ ನಮ್ದು ಇಲ್ಲಿ ಬೆಳಕಿಂದ ಹುಡುಗ ಹಿಂಗೆ ಆಡ್ತಾನಲ್ಲ ಹಂಗೆ ಆಡ್ತಾನಲ್ಲ ಅಂತ ಹೇಳ್ತೀನಿ. ಚಲೋ ರೆಕಾರ್ಡ್ ಚಲೋ ಕೇಳಿದ್ವಿ ಅಂದ್ರೆ ನಮ್ದು ಅಂತ ಠೇವಣಿ ಉಳಿತೈತೆ. ಹಂಗಾಗಿ ಎಷ್ಟು ಹಾಡಾಗ್ಯಾವ ಟೋಟಲ್? ಒಂದು ಕಬ್ಬಿನಿಗೆ ಹೆಂಗೆ ರೆಕಾರ್ಡ, ಟ್ಯಾಕ್ಟ್ರಿ ಮ್ಯಾಗ, ಇದು ಮತ್ತವ್ರ ಬಗ್ಗೆ ಲವರ್ ಮ್ಯಾಗ, ಪ್ರೀತಿ ಪ್ರೇಮದ ಹಿಂಗೆ ರೆಕಾರ್ಡ್ ಹಾಡಿದ್ರು. ಟೋಟಲ್ ಇಲ್ಲ ಅಂದ್ರೂ ಒಂದು 15 ಲ್ಯಾಕ್ ಇಲ್ಲಿ ಬಿಡ್ರಿ, ಅವ್ರ ಸಹಿತ 4,000 ಮ್ಯಾಚ್ ಚಲಾರ ಇರ್ಬೇಕು. ನೀವು ಎಷ್ಟು ಹಾಡ ಬರ್ದ್ರಿ ಅದ್ರ ನಾ ಬರೀದು ಒಂದು 150 ಮ್ಯಾಲ ಇರ್ಬೇಕು. ನಿಮಗೆ ಇಷ್ಟ ಆಗಿದ್ದ ನಿಮ್ಮ ಸಾಂಗ್ ಯಾವ್ದು? ನನಗೆ ಇಷ್ಟ ಆಗಿದ್ರೆ ಅದು ಉಪೇಂದ್ರ ಫಿಲ್ಮ್ನಾಗಿಂದ ಒಂದು ಸಾಂಗ್ ಇತ್ತು, ಅದು ಗೌರವ್ ಫಿಲ್ಮ್ ಅಂತೇಳಿ ಭಾಳ ಇಷ್ಟಪಟ್ಟು ನೋಡ್ತೀನಿ ಅದನ್ನ. ಅದ್ರಾಗ ಒಂದು ಸಾರಿ ನೀ ಹೇಳಿ ಮತ್ತೆ ಸಾಂಗ್ ಕೇಳಿರ್ಬೋದು. ಸಾಂಗ್ ಮ್ಯಾಗ ನಮ್ದು ಅಲ್ಲಿ ಎಲ್ಲ ನಾನು ಹುಡುಗಿ ಪ್ರೀತಿ ಮಾಡ್ತಿತ್ರಿ. ಅದು ನೀವು ಹಾಡಕ್ಕೆ ಕೇಳ್ಕಿಂತ ಪ್ರೀತಿ ಮಾಡ್ತಿತ್ರಿ. ನಮ್ಮ ಊರಾಗ ಒಂದು ನಮ್ಮ ಸಿಸ್ಟರ್ ಜೋಡಿ ಅದು ಬಾಂಧ ಬೆಳಗ್ಗೆ ಗೆಳತಿಯರ್ದು ಹಂಗಿಂದ ಮನೆ ಬಾಂಧ ತಿರುಗಾಡಿ ಹಿಂಗೆ ಮಾಡಿ ಭೇಟಿ ಅದು ಮಾಡ್ತೀರಿ. ಹಂಗೆ ನನಗೆ ಯಾಕೆ ಹಾಡ ಅಂದ್ರೆ ಇಷ್ಟಪಟ್ಟ ಪ್ರೀತಿ ಮಾಡ್ತಿತ್ರಿ. ಅವಾಗ 10th ಇದ್ದಾಗ ಒಂದಿಟ್ಟು ಗೌರ್ಮೆಂಟಿನ ಸೈಕಲ್ ಅದು ಕೊಟ್ಟಿದ್ರಲ್ಲೇ,
ಸ್ವಲ್ಪ ತೊಗೊಂಡು ತಿರ್ಗಾಡ್ಕೋತ ನಾವು ತೋಟದ ಮೆಟ್ಟಿಗೆ ಅದು ಹೋಗೋದು ಅಡ್ಡಾಡೋದು ಹಿಂಗೆ ಮಾಡಾದ್ರಿ ಮತ್ತೆ ಅದ ಒಂದ್ ಸಾಹಿತ್ಯ ಬರ್ದಿದ್ವಿ. ಎಲ್ಲ್ಯಾರ ದಿಯ ನನ್ನ ರಾಣಿ ಹಂಗಾರ ದಿಯ ನನ್ನ ರಾಣಿ ಸೈಕಲ್ ತಗೊಂಡ ಬರತೀನಿ ತೋಟದ ಹಾದ್ಯಾಗ ಇರತೀನಿ ಮತ್ತೆ ಈ ಸಾಂಗ್ ಬರೆದ್ರೆ ಇದು ಭಾಳ ಇಷ್ಟ ಆಗ ನಾನು ಸಾಂಗ್ ವ್ಯಕ್ತಿ. ಈಗ ಈ ಜಾನಪದದಿಂದ ನೀವು ಗಳಿಸಿದ್ದು ಎಷ್ಟ್ರಿ? ಏನು ಗಳಿಸಿಲ್ಲ ಎಲ್ಲ ಸಂಸಾರ ಸಾಗಿಸಿವ್ರೆ. ಒಂದು ಚಿನ್ನದಂತ ಒಂದು ಹೆಣ್ಮಗಳು ಹಾಡಿದವ್ರೆ ಮತ್ತು ತಿನ್ನಾಕ ಉಣ್ಣಾಕ ಅದ್ರಾಗ ಖರ್ಚು ತೆಲಿಸಿವ್ರಿ ನಾವು. ನಮ್ಗೇನು ದೇವ್ರ ಕಡಿಮೆ ಮಾಡ್ಯಾನ ಅದ್ರಾಗ ಮುಗಿಸಿವ್ರಿ ಜಾಂತಿ. ಈಗ ನಿಮ್ಗೆ ಜೀವನಕ್ಕೆ ಇನ್ಕಮ್ ಏನೇನೈತ್ರಿ? ಎಷ್ಟು? ಏನಿಲ್ಲಪ್ಪ ಏನು ಇಲ್ಲ ನೋಡ್ರಿ ಅದ ಹೊಲ್ದಾಗ ಏನು ಬೆಳೆ ಬೆಳೆದ್ರೆ ಅಲ್ಲೇ ತೊಗರಿ ಹಾಕಿವ್ರಿ. ಈಗ ಸುಮಾರು ಕೈ ಬಂದಾಗ ಔಷಧಿ ಹೊಡಿದು ಇಲ್ಲೇ ಹೊಲ್ದಾಗ ಏನಾರ ಮಾಡ್ಕೊತ ವ್ಯವಸಾಯ ಮಾಡ್ಕೊತಿರು ಇರುತ್ತೆ. ಮೊದಲು ಇದ್ದ ಅರುಣ್ ಸಿದ್ದನ ಈಗ ಹೊಳಿ ನೋಡ್ಬೋದನ್ರಿ ನಾವು? ನೋಡ್ಬಾರ್ದ ಸರ್, ಹೊಸ ಹೊಸ ಏನ್ರಿ ಸ್ವಲ್ಪ ರೆಕಾರ್ಡ್ ಒಳ್ಳೆ ಒಳ್ಳೆ ಸಾಹಿತ್ಯಗಳದು ಏನ್ರಿ ಅದು ಅಂದ್ರೆ ಅದು ಏನ್ರಿ ಮಾಡ್ಬೋದು. ನಿಮ್ಗೆ ಯಾವ್ರೇ ಹಾಡಿದಿಂದ ಪ್ರಾಬ್ಲಮ್ ಆಗ್ಯಾನ್ರಿ ಜೀವನಕ್ಕೆ? ಏನಾಗಿಲ್ಲಪ್ಪ ಇದು ಯಾವನೋ ಬರೆದು ಕೊಟ್ಟಿದ್ರಿ ಸಾಹಿತ್ಯ ಲವ್ ಸ್ಟೋರಿ ಆಗಿತ್ರಿ. ನಾವು ರೀ ಕ್ಯಾಟ್ ಕರಿ ಆಗಿನ ಮರ್ಯಾವ್ರಿ ಇಕ್ಕರೆ ಕ್ಯಾಟ್ ಅಪ್ಸರ ಇಕ್ಕಿ ಹುಡುಗಿ ಆ ಹುಡುಗಗ ಯಾವ ಮನ್ಯಾನವ್ರಿಗೆ ಅದು ಅವ್ನು ಪೊಲೀಸ್ ನೌಕರಿ ರೀ. ಈ ಹುಡುಗಿಗೆ ಎಂಗೇಜ್ಮೆಂಟ್ ಆಗೈತ್ರಿ. ಅದು ಅರುಣ್ ಸಿದ್ದ ರೆಕಾರ್ಡ್ ಭಾರಿ ಹಾಡ್ತಾನ ಕಡೆ ಒಂದು ಸಾಹಿತ್ಯ ಕೊಡ್ನು ಅಂತೇಳಿ ಮಾತಾಡ್ಕೊಂಡಾರೆ. ಅಲ್ಲೇ ಒಬ್ಬ ಹಾಡ ಬರ್ಸುವಂತ ಲವ್ ಮಾಡಿರ್ಬೇಕು. ಅದು ಮರ್ತೇನ ಅಂತೇಳಿ ಚಂದ್ರಚೂಕರಿ ಒಳಗೈತಿರ್ಲ ಪಿಕ್ಚರ್ ರೆಕಾರ್ಡ್ ಆ ಟ್ಯೂನ್ ಮ್ಯಾಗ ಬರ್ದಿವ್ರಿ ಅದನ್ನು. ಹಂಗ ಬಸ್ನ್ಯಾಗ ಬರ್ಕೋತ ಮಾಲಿಂಗ್ಪುರದಾಗ ಹಾದಿವ್ರಿ. ಅಲ್ಲಿ ರೆಕಾರ್ಡ್ ಏನು ಹಾಡ್ಸಿಂದ ಬಿಡುಗಡೆ ಮಾಡಿ ಬಿಟ್ಟಿವ್ರಿ. ನೀವು ಸುಮ್ಮ ಇರ್ಬೇಕಲ್ಲ ಪುಣ್ಯಾತ್ಮ. ಅವ್ರ ಮನೆ ಮುಂದೆ ಹಚ್ಕೊಂಡ್ ತಿರ್ಗಾಡಿದ್ರು ಅರ್ವಿ. ಆ ಹುಡುಗರೇ ಇವ್ನು ಲವ್ ಮಾಡ್ತಿದ್ದ. ಈ ಹುಡುಗರೇ ಆಕಿನ ಬಿಡೋದವ. ಆ ಮನ್ಯಾಗ ತಿಳಿದೈತೆ ಅದು. ಆಮೇಲೆ ಇಬ್ರು ಸ್ಟೇಷನ್ಗೆ ಹಾಕ್ಯಾರು. ಅವ್ರ ಮನ್ಯಾಗೆಲ್ಲ ಬೆರಸ್ ಮಂದಿ ಎಲ್ಲ ಸಿಕ್ಕಂಗ ರೊಕ್ಕಿಸ್ತರು. PS ಒಬ್ಬ ಇವ್ ಪೊಲೀಸ್ ರೀ. ಅವ್ರನ್ನೇ ಒಟ್ಟು ಕೆಲಸ ಐತಿ ಕುಂದ್ರತ್ತಂದ್ರಿ ಗಾಡಿ ಮ್ಯಾಗ. ಏನ್ರಿ ಚಾ ತರಾಕ ಮಾಡಕ್ಕೆ ಕಳಿಸ್ತಿರ್ಬೇಕ ಅಂತೇಳಿ ನಾನು ಸ್ಟೇಷನ್ಗೆ ಹಚ್ಚಿರಿಪ್ಪ. ಹಚ್ಚು ಕೂತನ್ರಿ ಕುಂದ್ರೋತಿಗೆ ಒಳಗೆ ಹೋದ್ರು. ಅವ್ರ ಮಾಲಿಪುರ್ ಸ್ಟುಡಿಯೋನ್ಯಾಗ ಬಿ ಬಾಬು ಮಾಸ್ಟರ್ ಅಂತೇಳಿ ಇದ್ರಿ. ಅವರು ಅವರ ರೆಕಾರ್ಡಿಂಗ್ ಮಾಡ್ತೀರಿ ನಾವು ಸಾಂಗ್. ಅವ್ರನ್ನ ಕರ್ಸಿದ್ರಿ. ಮಾಸ್ತರ್ ಏನ್ ಮಾಡಿದ್ನಿ ಕೆಲಸ ಕೇಳಿದ್ರಿ PS. ಕೇಳಿದ ಕೂಡಲೇ ರೀ ಏನಿಲ್ರಿ ಸರ ಇವ್ ಅರುಣ್ ಸಿಂಗ್ ಕಲಬುರ್ಗಿ ಅಂತೇಳಿ ಮಿಡೋನಿ ಅವ್ರಿ ನಮ್ಮ ಸ್ಟುಡಿಯೋಗೆ ರೆಕಾರ್ಡ್ ಅದು ಹಾಳಾಗಿ ಬರ್ತಿದ್ರಿ. ಅದಕ್ಕೆ ಏನೋ ಸ್ವಲ್ಪ ಫಾಲ್ಟ್ ಆಗಿರ್ಬೇಕ್ರಿ ಅಂತಂದ್ರೆ ಅನ್ನೊಟ್ಟಿಗೆ ಸರ ಊರಾಗಿನವ್ರ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನನಗೆ ಬೇಕಾದವ್ರು ಬರೋರು ಸ್ಟೇಷನ್ಗೆ ಬಂದ್ರಿ. ಅರುಣ್ ಸಿದ್ದ ಸ್ಟೇಷನ್ಗೆ ಹೋದಾರು ನಮ್ಗೆ ಹಿಂಗೆ ಬೇಡಿ ಹಾಕಿ ಕುಂದಿರ್ಸಿರ್ಪ. ನಾನು ಹಿಂಗೆ ಕೂತನ್ರಿ ಪ್ಯಾಂಟನ್ಕಿ ಮ್ಯಾಗ ಹಿಂಗೆ ಬೇಡಿ ಹಾಕಿ ಕುಂದಿಸಿದ್ರೆ ಹಿಂಗೆ ಕೂತನ್ರಿ. ಒಂದ್ ದಿನ ಆತ್ರಿ. ಮತ್ತು ಬಂದ್ರಿ ನಮ್ಮ ಮಂದಿ ಜನ ಹಿಂಗೆ ಕೂತ ಹುಡುಗ ಕೇಳ್ಸಿಂದ ಎಲ್ಲ ಫೋಟೋದು ಹೊಡ್ಕೊಂಡು ಹೋದ್ರಿ. ಹಿಂಗೈತೆ ಮನ್ಯಾಗ ಅವ್ರ PS ಕಪ್ ಕುಂದಿರ್ಬೇಕ್ರಿ ಸರ. ಅದು ಬಿದಿರು ಇರ್ತೈತಿರ್ಲ, ಬಿದಿರ್ನ್ಯಾಗ ಪೈಪ್ ಹಾಕ್ಯಾನ್ರಿ, ಕರಿ ಪೈಪ್ ಡ್ರಿಪ್ಪಿನ ಪೈಪ್ ಇರ್ತಾರಲ್ಲ ಅದ್ರಾಗ ಬಿದಿರು ಪೈಪ್ ಹಾಕ್ಯಾನ್ರಿ. ನಾರಿ ಒಳ್ಳೆ ಏನ್ ಮಾಡ್ತಾವ ಏನೋ ಅಳಿಕಿಲ್ಲ ತಗೊಂಡ್ರಿ ಹಂಗ ಸ್ಟೇಟ್ ಅದು ಹೋಗ್ತು. PS ಹಿಂಗೆ ತೆಗೆದ ಬಿದಿರಿನ ಬಡಿ ತಗೊಂಡ್ ಹಿಂಗೆ ಏನು ಮಗನ ಏನು ಹಾಡಾಡ್ತಿ ಯಾರದ್ರ ಮಗನ ಮನಿ ಮುರಿಸಿ ಮಗನ ಅಂತೇಳಿ ಅವ್ರಿಗೆ ಎಲ್ಲ ಸಂಸಾರ ಹೋಗ್ತಾನೆ ಹರತ್ತೆ ಅಲ್ರಿ ಸರ್. ಹೌದೌದು. ನಾವು ಹಾಡಾಡ್ಕೊಂಡು ಮತ್ತು ನಾವೇನೋ ಹವ್ಯಾಸ ಪೂರ್ತಿಗೆ ಹಾಡೀವಿ. ಮತ್ತು ಮಗನ ನೀವು ಒಗ್ತಾನ ಹರಿಸ್ತಿರು ಇಂಥ ಮಕ್ಕಳು ನೀವು ಜೀವನದಾಗ ನೀವು ಬದುಕಬಾರ್ದು ಭೂಮಿ ಸುಳಿ ಮಕ್ಕಳು ಅಂದವನ ರೀ. ಇಲ್ರಿ ಸರ್ ಅದು ತಪ್ಪು ಆತ್ರಿ ಸರ್, ಸಾರಿ ರೀ ಸರ್, ಏನೋ ರೀ ಸರ್ ಅಚಾನಕ್ ಮಾಡಿವ್ರಿ ಸರ್ ನಾ ರೀ. ಇವರು ಎಲ್ಲರೂ ಕೂತಾರಿ. ನಮ್ಮ ಸರ್ ಒಬ್ಬರು ಅವ್ರ ಮುಗಿಸ್ಯಾರ ಫಸ್ಟಿಗೆ, ಆಮೇಲೆ ನಮ್ಗೆ ಹೇಳ್ದಾರಿ ಹಿಂಗೇನು ಬೆಂಚ್ ಬಡ್ಯಾಗ ಹಿಂಗೆ ತೆಗಿತೀನಿ ಹಿಂಗೇನು ಬಿದಿರು ಬಡಿ ಇತ್ತು ಹಿಂಗೆ ಬೀಸ್ರಿ ಕೈ ಮಾಡಿ ಮಗ ಅಂದ್ರಿ ಹಿಂಗೆ ಹೊಡೆದ್ರಿ. ಇಲ್ಲಿ ಹಿಡಿದು ಇಲ್ಲಿ ತನಕ ಏನು ಬಾರ್ ಮುಡಿತೀರಿ ಸರ. ಅವ್ನು ಹಾಕಿ ಎಲ್ಲಿ ಏನು ಕಣ್ಣ ನೀರು ದಾರ ಸುರಿಯಾತ್ರಿ. ಇಂಥೆಲ್ಲ ರೆಕಾರ್ಡ್ ಹಾಡಿಸಿಂದ ಏನು ಮನೆ ಹೊಸ ಆತ್ಲ ಟೇಕಿನ ಒಂಥರ ಮನ್ಯಾಗ ಏನಂದ್ರ ಆ ಟೈಮ್ದಾಗ
ಮನ್ಯಾಗ ಏನ್ರಿ ನಮ್ಮ ಕೀರ್ತಿನ ಗಸೈತಾಳೆ ಮನ್ಯಾಗ ಕಿತ್ಕೋತಾನ ಅಂತೇಳಿ ಹಂಗೆ ಬಿಟ್ಟು ಬಿಡಾರ ಮತ್ತು ಆಗಿದ್ದು ನಮಗಿರ್ಲಿ ತಾಪ. ಮತ್ತೆ ಸ್ಟೇಷನ್ಗೆ ಹೋಗೋಣ ಏನಂದ್ರ ಮನ್ಯಾಗ ಸ್ಟೇಷನ್ಗೆ ರೀ ಅಲ್ಲಿ ಒಂದು 15,000 ರೂಪಾಯಿ ದಂಡ ಕಟ್ರಿ ಪಿ ಎಸ್ ಐ ಮತ್ತು ಲಂಚ್ ಅಂದ್ರೆ ಲಂಚ ಬೇಕ್ರಿ ಅವ್ರಿಗೆ. ಲಂಚ್ ಇದ್ಮ್ಯಾಗ ಮಂಚ ಆಮೇಲೆ ಕುಂಚ ಹಿಂಗೆ ಕಿತ್ಕೊಂಡ್ರಿಪ್ಪ ಅವ್ರು. ನಮ್ಮ ಮಾಸ್ತರ್ಗೆ ಒಬ್ರಿಗೆ 15,000 ರೂಪಾಯಿ ಕೊಟ್ರಿ, ನನಗೆ 15,000 ರೂಪಾಯಿ, ಟೋಟಲ್ 30,000 ರೂಪಾಯಿ ದಂಡ ಹಾಕಿ ಹೋರಿ ಮಕ್ಕಳ್ರಿ ಅಂದ್ರಿ. ನಮ್ಗ ಕೈಯಾಗ ಕಾಮ್ಗ ದುಡ್ಡು ಮಾಸ್ತರ್ ಅಂದ್ರ ಬಾಬು ಮಾಸ್ತರ್. ಹಾಂ ರೀ ಹೌದು ಸರ್. ಅಂದ್ರೆ ರೆಕಾರ್ಡಿಂಗ್ ಯಾಕೆ ಮಾಡ್ರಿ ಅಂತ ಹೇಳಿ. ಹಾಂ ರೀ ರಿಕಾರ್ಡ ಅದು ಮಾಡಿದ್ವಿ ರೀ. ಮತ್ತು ನಾವು ಬಿಡುಗಡೆ ಬರ್ಬೇಕಲ್ಲ ಹೊರಗೆ. ಮತ್ತೆ ಇಟ್ಟು ದಂಡ ಕೊಟ್ರೆ ಬಿಡ್ತೀವಿ ಅಂದ್ರಿ ಅವರು. ಇಲ್ಲಾಂದ್ರೆ ನಾವು ಸ್ಟೇಷನ್ಯಾಗ ಎಷ್ಟು ದಿನ ಕುಂದಿರ್ತೀರಿ. ಅದ್ರ ಸಂಬಂಧ 15 ಹಾಕ್ಸ್ಕೊಂಡು 30,000 ರೂಪಾಯಿ ಸುದ್ದು ಮಾಡಿ ತಗೋರತ್ತೇಳಿ ಅವ್ರ ಮರಿ ಮ್ಯಾಗ ಬಂದ್ಬಿಟ್ಟಿವ್ರಿ. ಮುಗಿತ್ರಿ ಇಟ್ಟ. ಮತ್ತು ನಡುವರಿ ಪ್ರಕಾಶ್ ಬಗ್ಲಿ ಅವ್ರಿಗೆ ನಿಮ್ಗೆ ಸ್ವಲ್ಪ ಜಗಳ ಬಂದೈತಲ್ರಿ, ಅದಕ್ಕೆ ಬಂದಿರ. ಪ್ರಕಾಶ್ ಬಗಲಿ ತಿಳಿಸಿಂದ ನಾನು ಹಾಡುವಾಗ ಸ್ವಲ್ಪ ಅವ್ರದ್ದು ವೈರಲ್ ರೀ. ಅವಾಗ ಅವ್ರಿಗೆ ಸ್ವಲ್ಪ ಸಾಹಿತ್ಯದ ಬರ್ತಿದ್ವು ರೀ. ನನಗೂ ಅಷ್ಟು ಅವನಕಿಂತ ಹೆಚ್ಚು ನನಗೆ ಬರ್ತಿದ್ವಿ. ಅಂದ್ರೆ ನನ್ನ ಸಾಹಿತ್ಯ ಭಾಳ ಚಂದ ರೀ. ನಾನು ಹಾಡೋದು ಚಂದ ಮತ್ತು ಸಾಹಿತ್ಯ ಬರವಣಿಗೆ ಚಂದ. ಹಿಂಗಾಗಿ ನನಗೆ ಭಾಳ ಬರ್ತಿದ್ದೆ. ನಾನು ಮುರಿಬೇಕಂತೇಳಿ ಅವ್ನು ಯಾವ ಕಲಿಸಿರ್ಬೇಕಾಗಲ್ಲ. ಹಿಂಗಾಗಿ ಜಗಳ ಐತ್ರಿ. ಜಗಳ ಐತಿ ಬರೋಬ್ಬರಿ ರೀ. ನಮ್ಮ ಹುಡುಗ ನಾವು ಹಿಂಗೆ ಬೆಳ್ಯಾಕತ್ತೈತಿ ಹಿಂಗೆ ಮಾಡತ್ತಾರಲ್ಲ ಯಾಕೆಂದ್ರೆ ಹೆಚ್ಚಿಗೆದ ಹಂಗೆ ಸ್ವಲ್ಪ ಜಗಳ ಹೆಚ್ಚಿಂದ ಇನ್ನೇನು ಆಗಿ ಹೋದ್ರಿ. ಅದಕ್ಕಾಗಿ ಜಗಳ ಆಗೈತ್ರಿ ನಿಮ್ಗೆ ಅವ್ರು. ಇಷ್ಟೇ ರೀ ಆತ ಜಗಳ ಐತಿ ಹೋದ್ರೆ. ಈಗ ನಿಮ್ಮ ಮುಂದೆ ಯಾವ್ರೇ ದೊಡ್ಡ ಸಾಂಗ್ ಬರೋದಾನ್ರಿ ಮತ್ತೆ ಹಿಟ್ ಸಾಂಗ್ ಅದಾರಿ ಒಂದು ಹೊಸದು ಬರ್ದೇವ್ರಿ. ಹೊಸ ಬಾರಿ ಚಿಟ್ಟಿಸಿಂದ ಬರ್ದೇವ್ರತ್ತ ನಾವು. ಹೊಸ ಬಿಡುಗಡೆ ಮಾಡ್ಬೇಕಲ್ಲ ಆಗ್ತೀವಿ ಟೈಮ್ ಸಿಗಲ್ಲ ಐತೆ. ಬಟ್ ನೀವು ಕುಡ್ದಾಗ ಮಂದಿಗೆ ಭಾಳ ಎಟ್ಟಾಗಿ ಮಾತಾಡ್ತೀರ ಅಂತ ಕರೆನ ಸುಳ್ಳು? ಕುಡ್ದಾಗ ಏನು ಮಾತಾಡ ನಾವು ಮೊದಲೇ ಕುಡಿದ ಅಪ್ರೂಪ್ ರೀ. ಸುಮ್ಮನೆ ಸಿಕ್ಕಂಗೆ ಕುಡ್ದ ರೋಡ್ ದಂಡಿ ಬಿದ್ದ 4 ಮಂದಿ ವಾಜ್ಯ ಅದು ಅಲ್ರಿ. ಸುಮ್ಮನೆ ಲ್ಯಾಟ ಸಿಂಪಲ್ ಹಂಗೆ ಅಟ ತೊಗೊಂಡು ಸುಮ್ಮನೆ ಮಟ ಮನೆ ಆಗಿ ಗಿಡ ಬಿಡ್ತೀವಿ. ನಾವ್ರಿ ಅಂದ್ರೆ 4 ಮನೆ ಕೂತಿಂದ ಯಾಕ್ರಿ ಮನೆ ಕೂತಿಂದ ಮಂದಿ ಮೇಲೆ ಅಂದ್ರೆ ಮತ್ತೆ ಮಂದಿ ಬಿಟ್ಟಾರ್ರಿ. ಕುಡಿಬೇಕು, ಕುಡಿದ್ರು ಕುಡಿಯಲ್ದಂಗೆ ಇರ್ಬೇಕು. ಈಗ ನಿಮ್ದು ಒಮ್ಮೆ ಈಗ ಹವಾ ಸ್ವಲ್ಪ ಡೌನ್ ಆತಲ್ರಿ, ಅವಾಗ ನಿಮ್ಮ ಸಿಚುವೇಶನ್ ಹೆಂಗಿತ್ತು? ಸ್ವಲ್ಪ ಮನೆ ಒಳಗೆ ಸಮಸ್ಯೆ. ನಮ್ದು ಬೆಳವಣಿಗೆ ನೋಡ್ಕಿಂದ ಕೆಲವ್ರು ಆಗಲ್ದವ್ರ ಒಳಗಿನವ್ರ ಉಳ್ಕೋತಾರೆ. ನನ್ನ ಮಗ ಬೆಳಿಲಿ ತಿಳಿಸಿಂದ ಸ್ವಲ್ಪ ನಮ್ದು ಇಷ್ಟೆಲ್ಲ ಹವಾ ಮಾಡಿದ್ವಿ. ಮತ್ತು ಇವ್ನು ಏನಟ್ಟು ಬಿಟ್ಟು ಅಂದ್ರೆ ಮಗ ಇವ್ ನಮ್ಮನ್ನ ಸಿಕ್ತಾನಲ್ಲ ತಿಳಿಸಿಂದ ಇಂಥ ಒಂದು ದುಶ್ಮನಿಕೆ ಒಳಗಿನ ಬಿಟ್ಟಿವಿ ಅಂದ್ರೆ ಮತ್ತು ಇಂಥದೆಲ್ಲ ಮನ್ಯಾಗ ಸಮಸ್ಯೆ ಇದ್ವು ಯಾವ ಅವೆಲ್ಲ ಬಿಟ್ಟಿವ್ರತ್ತ. ಹಂಗಾಗಿ ಸ್ವಲ್ಪ ಮತ್ತು ಒಳ್ಳೆ ಟ್ರೆಂಡಿಂಗ್ ಅದು ಮಾಡ್ತಿರು ಹೊಸ ಅವ್ರು ಏನು ನಮ್ಮ ಬಗ್ಗೆ ಕೆಟ್ಟದ್ದು ಬಯಸಿದ್ರು ಸಹಿತ ಮ್ಯಾಲೊಬ್ಬ ಸೃಷ್ಟಿಕರ್ತ ಬ್ರಹ್ಮ ಅಂತ ಮ್ಯಾಲ ಕೂತು ಮೋಜ ನೋಡವ ನಮ್ಗೆ ಸಹಕಾರ ನೀಡ್ತಾನ ಅಂತೇಳಿ ನಮ್ಗೆ ಭರವಸೆ ಐತಿ. ಈಗ ಹೊಸ ಗಾಯಕರು ಅದಾರಲ್ರಿ, ಅಶ್ಲೀಲ ಸ್ವಲ್ಪ ಈಗ ಪದಗಳು ಜಾಸ್ತಿ ಬರತ್ತಾವಲ್ರಿ, ಅಂಥವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಅವ್ರು ಹಾಡೋರ ಮೇಲೆ ಡಿಪೆಂಡ್ ಆಕತ್ತೆ. ನಾವು ಎಂಥರಿಕ ಹಾಡಬೇಕು ಎಂಥರಿಕ ಹಾಡಬಾರ್ದು ಅನ್ನೋದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಮೊದಲು ಹಾಡುವಾಗ ನೀವು ಇಷ್ಟು ಲೆವೆಲ್ಗೆ ಬೆಳಿತೀರಿ ಅನ್ಕೊಂಡ್ರ? ಈ ಲೆವೆಲ್ಗೆ ಏನು ಬೆಳಿತೀನಿ ಅನ್ಕೊಂಡಿದ್ದಿಲ್ರಿ ನಾನು. ಸುಮ್ಮ ಹಾಡಂಗೆ ಹಾಡಿಬಿಟ್ಬಿಟ್ರೆ ಅಂತ. ಇಟ್ಟು ಬೆಳಿತಾನ ತಿಳಿಸಿ ನನಗೇನು ಕನಸು ಮಾಡಿದ್ರೆ ತಿಳಿದಿಲ್ಲ ಬಿಡ್ರಿ. ನಿಮ್ಮನ್ನ ಎಷ್ಟು ಎತ್ತರಕ್ಕೆ ಬೆಳೆಸಿದ್ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ ಇಷ್ಟಪಡ್ತಾರೆ? ಅಭಿಮಾನಿಗಳಿಗೆ ಅರುಣ್ ಸಿದ್ದನ್ ರೆಕಾರ್ಡ್ ಅಂತೂ ಯಾವತ್ತು ಚಿರಕಾಲವಾಗಿ ಬರ್ತಿರ್ತಾವು. ಎಲ್ಲರೂ ಕೇಳ್ರಿ, ಇದೇ ರೀತಿಯಾಗಿ ನಮಗೆ ಸಹಕಾರ ನೀಡ್ರಿ, ಎಲ್ಲರೂ ಹಾರೈಸ್ರಿ. ನಿಮ್ಮ ಸಪೋರ್ಟ್ ನಮಗೆ ಸದಾ ಇರಲಿ. ಇನ್ನೂ ತನಕ ಭಾಳ ಮಂದಿ ನನಗೆ ಕಮೆಂಟ್ ಮುಖಾಂತರ, ಲೈಕ್ ಮುಖಾಂತರ, ಶೇರ್ ಮುಖಾಂತರ ಎಲ್ಲರೂ ನಮಗೆ ಬಹಳ ಸಹಕಾರ ನೀಡ್ರಿ. ಇದೇ ರೀತಿಯಾದಂಥ ಸಹಕಾರ ಮುಂದೆ ತಾನು ಇರಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಈಗ ನಿಮ್ಗೆ ಈಗ ಹೆಸರಾದ್ಮ್ಯಾಗ ಹೆಸರು ಹೋಗ್ಕಿತ್ತ ಮೊದಲ ಮನ್ಯಾನವ್ರದಾತು ಮತ್ತು ಊರು ಮಂದಿದ ರಿಯಾಕ್ಷನ್ ಹೆಂಗಿತ್ತು ಅವಾಗ? ಊರು ಮಂದಿದೆಲ್ಲ ರಿಯಾಕ್ಷನ್ ಒಳ್ಳೇದಾಗಿತ್ತು. ಅವರು ಕೂಡ ಇಂಥ ಕಲಾವಿದ ನಮ್ಮ ಊರಲ್ಲಿ ಇದಾನ ಅಂತ ಒಂದು ಹೆಮ್ಮೆನೂ ಇತ್ತು. ಅದು ಇವತ್ತಿನ ದಿವಸನೂ ಐತ್ರಿ.
ಬೆಳಿಲಿ ಅಂತೇಳಿಕಿಂದ ಸಾಕಷ್ಟು ನಮ್ಮ ಊರಲ್ಲಿ ಗೆಳೆಯರು ಭಾಳ ಸಪೋರ್ಟ್ ಮಾಡ್ತಾರೆ. ಫ್ಯಾಮಿಲಿದವ್ರ ಸಪೋರ್ಟ್ ಹೆಂಗೈತ್ರಿ? ಫ್ಯಾಮಿಲಿದವ್ರ ಸಪೋರ್ಟ್ ಅದು ಏನಿಲ್ಲ, ಮೊದಲು ಇಲ್ಲ, ಹೆಸರಾದ್ಮ್ಯಾಗೂ ಇಲ್ಲ. ಏನೂ ಇಲ್ಲ. ಹ್ಮ್ ಅವ್ರ ಸಂಸಾರ ಅವ್ರಿಗೆ ವಜ್ಜಾಗಿರ್ತಾವ್ರಿ, ಅನ್ನೋಂಥವ್ರಿಗೆ ಎಲ್ಲಿ ಸಪೋರ್ಟ್ ಮಾಡ್ತಾರೆ ಅವ್ರು. ಅಲ್ಲಿ ನೀವು ದುಡಿತಿರ್ಲ, ನೀವೇನು ಜಾನಪದ ಒಳಗೆ ಹಂಗ ಇರ್ತೀರ? ಅದ ವೈಯಕ್ತಿಕವಾಗಿ ನಮ್ದು ಸಪೋರ್ಟ್ ನಮ್ಗೆ ನಮ್ಮ ಕೃತ್ಯಕ್ಕೆ ಹ್ಮ್ ಮಾಡ್ತೀವಿ. ನಿಮ್ದ ಸ್ವಂತ ಆರ್ಕೆಸ್ಟ್ರಾ ಟೀಮ್ ಐತನ್ರಿ ಇಲ್ಲ? ಐತ್ರಿ, ನಂದ ಒಂದು ತಂಡ ಮಾಡೀನಿ. ಹೆಸರು ಏನ್ರಿ? ಅದಕ್ಕೆ ನಾದಸ್ವರ ವೀರಾಂಜನೇಯ ಮೆಲೋಡಿಯಸ್ ಆರ್ಕೆಸ್ಟ್ರಾ ಅರ್ಜುನ್ಗೆ ಮಾಡಿದ್ದೀನಿ ರೀ. ಅದಕ್ಕೆ ನನಗೆ ಬೇಕಾದಂಥ ಕಲಾವಿದರಿಗೆ ಈ ಕಲಾವಿದ ಬೇಕು, ನಮ್ಗೆ ಈ ಕಲಾವಿದ ಬೇಕು ನನಗೆ ಅಂತ ಹೇಳ್ತಿದ್ರಿ. ಆ ಕಲಾವಿದ್ರು ಬೇಕಂದ್ರೆ ಅವ್ರಿಗೆ ಹೆಚ್ಚಿಗೆ ಮಾತಾಡ್ಕೊಂಡು ಮಾಡ್ತೀನಿ ರೀ. ಈಗೂ ಮಾಡ್ತೇನೆ ರೀ. ತಂಡಕ್ಕೆ ನಾನು ಹಾಕೊಂಡು ಕಾರ್ಯಕ್ರಮ ಮಾಡ್ತಾರೆ ರೀ. ನನಗೆ ಬುಕ್ ಆಗಿದ್ವು ಅಂದ್ರೆ ಕಾರ್ಯಕ್ರಮಗಳು ನಾನು ಯಾವ ಕಲಾವಿದ್ರು ಬೇಕು ಅವ್ರವ್ರನ್ನ ಕರ್ಕೊಂಡು ಕಾರ್ಯಕ್ರಮ ಮಾಡ್ತೇನೆ ರೀ. ಮ್ಯಾರೇಜ್ ಪ್ರೋಗ್ರಾಮ್ ಆಗಲಿ, ಜಾತ್ರೆ, ಹಳ್ಳಿ ಜಾತ್ರೆ ಕೇತ್ರೆ ಇರ್ತಾವ್ರಲ್ಲ, ಅಂತ ಜಾತ್ರೆ ಒಳಗೆ ಅದು ಪ್ರೋಗ್ರಾಮ್ ಕೊಡ್ತೇನೆ ರೀ. ಈಗ ಎಷ್ಟು ಸ್ಟುಡಿಯೋ ಒಳಗೆ ಹಾಡ್ರಿ ನಾವು ಟೋಟಲ್? ಆಲ್ಮೋಸ್ಟ್ ಎಲ್ಲ ಸ್ಟುಡಿಯೋನೇ ಹಾಡೀನಿ ರೀ. ಅದ್ರಾಗ ನಿಮ್ಗೆ ಚಲೋ ಅನ್ಸಿದ್ ಯಾವ ಸ್ಟುಡಿಯೋ? ಚಲೋ ಅನ್ಸಿದ್ರಿ ಮಾಲಿಪುರ್ ಸ್ಟುಡಿಯೋ ರೀ. ಆಮೇಲೆ ನಮ್ಮ ಹಳ್ಳಿ ಹುಡುಗ ರಾಜ್ ಅವ್ರ ಸ್ಟುಡಿಯೋ ರೀ. ಮಟ್ಟಿಯಾಳ ಕ್ರಾಸ್ದಾಗ ಭಾಳ ಹಾಡ್ತಿರಲ್ರಿ, ಆ ಸ್ಟುಡಿಯೋ ರೀ? ಮಟ್ಟ ಕ್ರಾಸ್ನ್ಯಾಗ ಹಾಡ್ತಿದ್ದೀನಿ ರೀ. ಅವ್ರ ಅಲ್ಲಿ ಅವ್ರ ಊರಾಗ ಇಟ್ಕೊಂಡಾರೆ ರೆಕಾರ್ಡಿಂಗ್ ಸ್ಟುಡಿಯೋ. ಅವ್ರ ಊರಾಗ ಇಟ್ಕೊಂಡ್ರಕ್ಕಿಂತ ಅಲ್ಲೇ ಚಲೋ ಚಲೋ ಸಾಹಿತ್ಯ ಅದು ಮಾಡ್ತಾರೆ ಅವರು. ಅವರು ಟ್ರ್ಯಾಕ್ ಎಲ್ಲ ತೆಗಿಬೇಕಂದ್ರೆ ಅದ್ರಿ ಆಗಿಂದಾಗ ಟ್ರ್ಯಾಕ್ ಟ್ಯೂನ್ ಹೇಳಿದ್ವಿ ಅಂದ್ರೆ ಅದು ಫಿಲ್ಮ್ನಾಗಿಂದ ಆಗಿಂದ ಕ್ಲಿಯರಿಟಿ ತೆಗೆದು ಬಿಡವ್ರೆ. ಹೇಳಿದ ಕೂಡ ತೆಗಿತಿದ್ರಿ. ಅವನು ಮನುಷ್ಯ ಚಾಲಕಿದ್ರಿ, ಮತ್ತು ಶಾನ್ಯನಿದ್ರಿ. ಈ ಟ್ರ್ಯಾಕ್ ಹಿಡಿದ್ವಿ ಅಂದ್ರೆ ಈ ಟ್ರ್ಯಾಕ್ ಬೇಕು, ಇದ್ರ ಮ್ಯಾಗ ಒಂದು ಸಾಹಿತ್ಯ ಐತಿ ಅಂತಂದ್ರೆ ಆಗಿಂದಾಗ ಮಾಡಿಬಿಡ್ತಿದ್ರಿ. ನೀವು ಮೊದಲನೇ ಸಾಂಗ್ ಯಾವ ಇಸ್ವಿ ಒಳಗೆ ಹಾಡ್ರಿ? ಎಷ್ಟು ದಿವಸ ಹಾಡಿ? ಮೊದಲನೇ ಸಾಂಗ್ ರೀ 2011-12 ಮಾಡಿರ್ಬೇಕು. ನಿಮ್ಮ ಜೀವನದಾಗ ಒಳ್ಳೆ ಕ್ಷಣಗಳು ಯಾವಿದ್ದವ್ರಿ? ನನಗೆ ಒಳ್ಳೆ ಕ್ಷಣಗಳು ಶಾಲಾ ಜೀವನದೊಳಗೆ 7th ಕಲಿಯುವಾಗ 10th ಕಲಿಯಾಗ್ರಿ. ಇವು ಭಾರಿ ನನಗೆ ಒಳ್ಳೆ ಕ್ಷಣಗಳು. ಜೀವನದಾಗ ಕೆಟ್ಟ ಕ್ಷಣಗಳು ಯಾವ? ಜೀವನದಾಗ ಕೆಟ್ಟ ಕ್ಷಣಗಳು ಅಂದ್ರೆ ನಮ್ಮ ಫಾದರ್ಗಳು ತೀರ್ಕೊಂಡಿದ್ದು. ಮತ್ತು ಈಗಿರೋ ನಾಲೆಜ್ ನಿಮ್ಗೆ 10 ವರ್ಷ ಮೊದಲೇ ಐತಂದ್ರೆ ಏನು ಮಾಡ್ತೀರಿ? ಈಗಿರೋ ನಾಳಿದ್ರೆ 10 ವರ್ಷ ಮುಂಚೆ ಐತಂದ್ರೆ ಈಗ ಎಷ್ಟು ಡಿಮ್ಯಾಂಡ್ ಮಾಡಿಟ್ರೆ ನಾನು ಇಟ್ಟು ಖ್ಯಾತಿ ಗಳಿಸಿನ್ರಿಲ್ಲ, ಇದಕ್ಕಿಂತ ಮತ್ತೆ ಹೆಚ್ಚಿಗೆ ಗಳಿಸ್ತೇನೆ ರೀ. ನಿಮ್ಗೆ ಮಾಡ್ತೇನೆ. ಹಾಡ ಹಾಡ್ಬೇಕಂದ್ರೆ ನಿಮ್ಗೆ ಇನ್ಸ್ಪಿರೇಷನ್ ಯಾರು? ಇನ್ಸ್ಪಿರೇಷನ್ ರೀ ಜನಪದ ಹಾಡಿನಾಗ ರೀ ನಿಜಾಮ್ ಮಲ್ಲಖಾನ್ ಸಾರು, ಮತ್ತು ಇವರು ದಾಂಗೆ ಸಾರು, ಮತ್ತು MD ಆನಂದ್ ತಿಳಿದಾರೆ. ಅವ್ರ ಜೋಡಿ ಯಾರು ಹಾಡ ಹಾಡ್ರೇನ್ರಿ ನೀವು ಕೂಡಿ? ಹಾಡಿನ್ರಿಲ್ಲ, ನಾವು ಸಾಹಿತ್ಯ ಬರ್ದಿನ್ರಿ. ಅವ್ರ ಕಡೆ ನಾವು ವಾಯ್ಸ್ ಮಾಡಿಸಿನ್ರಿ. ಹಿಂದಿ ಫಿಲ್ಮ್ ಒಂದು ಸಾಂಗ್ ತೆಗೆದ್ರಿ. ಹಿಂದಿ ಫಿಲ್ಮ್ನಾಗಿಂದ ತೊಗೊಂಡು ಮಾಡಿದ ಸಾಂಗ್ ಅದು. ನಮ್ಮ ಊರಾಗ ಕಂಪ್ಯೂಟರ್ ಅಂಗಡಿಯಾಗ ಹಾಡ ಬಿಡೋದು, ಹಾಡ ತುಂಬೋದು, ಮೋಟ್ರ್ TV ರಿಪೇರಿ ಮಾಡೋದು ಮಾಡ್ತಿದ್ರಿ. ನಾ ಹಾಡು ಹಾಡಿದ್ರೆ ನನ್ನೊಂದು ಸಾಹಿತ್ಯ ಇಂಥ ಬರೋದ್ಕಿಂತ ರಿಕಾರ್ಡ್ ಹಾಡು ಆರಂಭಿಸಿದ್ದ ಅಂತ ಹೇಳಿದ್ರಿ. ನಾನು ಬರ್ಕೊಂಡು ಹೋಗಿ ತೊಗೊಂಡು ಹೋಗಿನ್ರಿ. ಅವ್ರ ಕಡೆ ಫಸ್ಟಿಗೆ ಅವರು ರಿಕಾರ್ಡ್ ಹಾಡಕ್ಕೆ ಬರ್ತಿದ್ರು ಅಲ್ಲೇ ಸ್ಟುಡಿಯೋಕ್ಕೆ. ಅವ್ರ ಕಡೆ ಒಂದು ವಾಯ್ಸ್ ಫಸ್ಟಿಗೆ ಡೈಲಾಗ್ ಹಾಡಿಸಿ ನಾ ನೆಕ್ಸ್ಟ್ ರಿಕಾರ್ಡ್ ತೊಗೊಳೋದ್ರ ಪೂರ ಹಾಡು. ಇವರು ಇನ್ಸ್ಪಿರೇಷನ್ ಹಿಂಗೆ. ಮತ್ತು ಇನ್ಸ್ಪಿರೇಷನ್ ಅಂದ್ರೆ ನಿಮ್ಮ ಗುರುಗಳು ಅಂತ ಹೇಳಿ ನೀವು ಯಾರನ್ನ ಹೇಳಕ್ಕೆ ಇಷ್ಟಪಡ್ತೀರಿ? ನಮ್ಮೂರಾಗ ಭಾರಿ ಕಲಾವಿದ್ರಿ. ಸ್ವರವೇಗದ ಸರದಾರ ವರ್ಧಮಾನ ಮತ್ತೆ ಒಂದು ಡೈಲಾಗ್ ಹಾಕಿದ ಒಂದು ಟ್ರ್ಯಾಕ್ಟರ್ ಮೇಲೆ ಬಿಡುಗಡೆ ಮಾಡೀನಿ ರಿಕಾರ್ಡ್. ನಿಮ್ಮ ಗುರುಗಳು ಡೈಲಾಗ್ ಹಾಕಿದ್ದೀನಿ ನಾನು. ಅವರ ಗುರುಗಳು ಜಾನಪದನಿಗೆ ರಿಕಾರ್ಡ್ನಾಗ ಅವ್ರದ್ದು ಕೇಳಿ ಇನ್ಸ್ಪಿರೇಷನ್ ರೀ. ಮತ್ತು ಇವಾಗ ನಾವು ಕೇಳ್ಕೊತ ಈಗ ಹಾಡ್ತೀವಿ ಅಂದ್ರೆ ಮತ್ತು ಒಬ್ಬರು ಇನ್ಸ್ಪಿರೇಷನ್ ಇರಬೇಕ್ರಿಲ್ಲ. ಅವ್ರ ನಮ್ಗೆ ಇನ್ಸ್ಪಿರೇಷನ್ ತೊಗೊಂಡ್ಕಿಂತ ರಿಕಾರ್ಡ್ ಬರೋಬಾರ್ದು ಹಾಡ್ತೀನಿ ರೀ. ಟ್ರ್ಯಾಕ್ಟರ್ ರಿಕಾರ್ಡ್ ಬಿಡುಗಡೆ ಮಾಡುವಾಗ ಸ್ವರವೇಗದ ಸರದಾರ ವರ್ಧಮಾನ ಜಾನಪದ ಅವನ ಶಿಷ್ಯ ಹಾಡುತ್ತಾನೆ ಕೇಳ ಅರುಣ ತಿಳಿಸಿಂದ ರಿಕಾರ್ಡ್ ಹಾಕಿ ಡೈಲಾಗ್ ಹಾಕಿ ಒಂದು ರಿಕಾರ್ಡ್ ಬಿಡುಗಡೆ ಮಾಡಿದ್ರಿ. ನಿಮ್ಮ ಬಗ್ಗೆ ಜನ ಏನು ತಪ್ಪು ತಿಳ್ಕೊಂಡಾರ? ನಮ್ಮ ಬಗ್ಗೆ ಏನು ತಪ್ಪು ತಿಳ್ಕೊಂಡಾರ ಏನು ಗೊತ್ತಿಲ್ಲ ಸರ.
ಒಟ್ಟು ಎಲ್ಲಾರ್ದು ಆಶೀರ್ವಾದ ಐತಿ ಸಾಕು. ಈಗ ಜಾನಪದ ಹಾಡೋದ್ ಬಿಟ್ರೆ ಮತ್ತ ಯಾವ ಥರ ನಿಮ್ಗೆ ಇಂಟ್ರೆಸ್ಟ್ ಐತಿ? ಜಾನಪದ ಹಾಡೋದು ಬಿಟ್ರೆ ಹೊಲ್ದಾಗ ವ್ಯವಸಾಯ ಮಾಡ್ಕೋತ ಆರಾಮ್ ಇರೋದು ನೋಡ್ರಿ. ಇದೊಂದು ನಿಮ್ಮ ಮ್ಯಾಲೆ ಯಾವ್ರ ಕೇಸ್ ಅದಾವನ್ರಿ? ಯಾವ ಕೇಸ್ ಇಲ್ರಿ. ನಿಮಗೆ ಚಲೋ ಅನ್ಸಿದ್ದ ಬೆಸ್ಟ್ ಆರ್ಕೆಸ್ಟ್ರಾ ಟೀಮ್ ಯಾವ್ದೈತಿ? ಜೈಸಿ ಮಾರ್ಕೆಟ ರೀ, ಜೂನಿಯರ್ ವಿಷ್ಣುವರ್ಧನ್, ಜೈಸಿಮಾ ಮೆಲೋಡಿಸ್ ವಿಜಯಪುರ. ನಿಮ್ಮನ್ನ ಮಂದಿ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕು? ಮಂದಿ ಕೆಲವೊಬ್ರು ನಮ್ಮ ಆಜುಬಾಜು ಸಮೀಪದವರು ಮನೆಗೆ ಬರ್ತಾರೆ ರೀ. ಮತ್ತು ಫೋನ್ ಮುಖಾಂತರ ದೂರ ಇದ್ದಾರೆ, ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಾರೆ ರೀ. ನಿಮ್ಮ ನಂಬರ್ ಎಲ್ಲಿ ಸಿಗ್ತಾವ್ರಿ ಮಂದಿಗೆ ಹೊಸ ಮಂದಿಗೆ ಕಾಂಟ್ಯಾಕ್ಟ್ ಆಗ್ಬೇಕಂದ್ರೆ? ಹೊಸ ಮಂದಿಗೆ ಹಳೆ ನಂಬರ್ನ ಭಾಳ ದಿನದಿಂದ ಐತೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾರೆ ಮಾಡವ್ರಿ. ಅದ್ ಹಳೆ ನಂಬರ್ ಎಲ್ಲಿ ಸಿಗ್ತೈತ್ರಿ? ಯೂಟ್ಯೂಬ್ನಾಗ ರೀ ನಾವು ಹಳೆ ಹಾಡಿದ ಸಾಂಗ್ನ್ಯಾಗ ಅದು ರೀ. ಈಗ ಜಾನಪದ ಹಾಡೋಕ್ಕಿಂತ ಮೊದಲು ಏನು ಕೆಲಸ ಮಾಡ್ತೀರಿ? ಜಾನಪದ ಹಾಡೋಕ್ಕಿಂತ ಮೊದಲು ಶಾಲೆಗೆ ಹೋದ್ರಿ. ಶಾಲೆಗೆ ಹೋಗೋದು ಬರೋದು, ಆರಾಮಾಗಿ ದ್ರಾಕ್ಷಿ ಬಣ್ಣ ಚಟ್ನಿ ಮಾಡಕ್ಕೆ ಹೋಗೋದು, ಸೂಟಿ ಇದ್ದಾಗದು ಒಕ್ಕಲ್ತನ ಮಾಡೋದು, ಮುಂಜಾನೆ ದುಡ್ಯಾಕೆ ಹೋದ್ರಿ. ಬಣ್ಣ ಚಟ್ನಿ ಮಾಡೋದು, ಒಂದು ಮ್ಯಾಳ ಕಟ್ಕೊಂಡು ಅದನ್ನು ಬಣ್ಣ ಹಚ್ಚಾಕೋದು ಫುಲ್ ಎಕ್ಸ್ಪರ್ಟ್. ಟೀಮ್ ಮಾಡ್ಕೊಂಡು ಬಣ್ಣ ಹಚ್ಚಕ್ಕೆ ಹೋಗೋದು, ಏನು ಬಿಡಿ ಮಾಡೋದು. ಈಗ ನಿಮ್ಗೆ ಹಾಡ ಹಾಡೋದು ಇಷ್ಟನಾ ನಾವು ಹೊಲ್ದಾಗ ಕೆಲಸ ಮಾಡೋದು ಇಷ್ಟ? ನಮ್ಗೆ ಎರಡೂ ಇಷ್ಟನ ಅಕ್ಕ, ದುಡಿಯಾರಿಗೆ ಏನ್ರಿ. ಈಗ ನಿಮ್ಮ ಹೆಸರು ರೊಕ್ಕ ಎಲ್ಲ ಕಸ್ಕೊಂಡ್ರೆ ಹೊಳ್ಳಿ ಜೀವನ ಹೆಂಗೆ ಸ್ಟಾರ್ಟ್ ಮಾಡ್ತೀರಿ? ಹೊಲ ಐತ್ರಿ, ನಮ್ಮ ತಂದೆ ತಾಯಿ ಗಳಿಸಿದ್ರಿ. ನಮ್ಮ ಪಾಲಿಗೆ ಐತ್ರಿ, ನಮ್ಗೆ ಅಣ್ಣತಂಬ್ರಿಗೆ ಅವ್ರ ಪಾಲಿಗೆ ಅವ್ರವ್ರು ಎಲ್ಲ ಹಿರಿಯಾರು ಇವ್ರಿಗೆ ಇಟ್ಟಿಟ್ಟು ಇರಬೇಕು ಅಂತೇಳಿ ಐತ್ರಿ. ನಮಗೊಂದು 2 ಎಕರೆ 20 ಗುಂಟೆ ಹೊಲ ಐತ್ರಿ. ಅದ್ರಾಗ ಏನು ಬೇಕಾದ ಬೆಳೆ ಬಿಡ್ಕೊಂಡು ಆರಾಮ್ ಬೋರ್ ಹಾಕೊಂಡು ನೀರು ಮಾಡ್ಕೊಂಡು ಆರಾಮ್ ವ್ಯವಸಾಯ ಮಾಡ್ಕೊತ ಇದ್ರೆ ನಡೀತೈತಿ. ಮತ್ತೀಗ ನಿಮ್ದು ಹವಾ ಮತ್ತೆ ಆಗತೈತ್ರಿ ಸಣ್ಣಂಗಿ, ಇದ ಹವಾ ಏನು ಮೇಂಟೈನ್ ಮಾಡ್ಕೊತ ಹೋಗ್ತೀರೇನ್ರಿ ಮತ್ತೆ ಏನು ಡೌನ್ ಆಕೈತ್ರಿ ಹವಾ? ಹವಾ ಮೇಂಟೈನ್ ಮಾಡ್ಕೊತ ಹೋಗ್ತೀವ್ರಿ. ಹಂಗೆ ಸಪೋರ್ಟ್ನ ಐತ್ರಿ, ಹಂಗೆ ರೆಸ್ಪಾನ್ಸ್ನ ಐತ್ರಿ. ರೀಸ್ಟ್ಯಾಂಡ್ ಮತ್ತೆ ಮಾಡ್ಬೇಕು ಅನ್ನೋದು ಐತ್ರಿ. ಈಗ ಸಪೋರ್ಟ್ ಯಾರದಾರ ಜಾಸ್ತಿ? ಸಪೋರ್ಟ್ ರೀ ಕೇದೊಳಗೆ ಆಲ್ಮೋಸ್ಟ್ ನಮ್ಮ ಸುತ್ತಮುತ್ತ ಹಳ್ಳಿಯಾಗ ನಮ್ಮ ಎಲ್ಲ ಫ್ಯಾನ್ಸ್ಗಳಾಗಲಿ, ನಮ್ಮ ಹಳೆ ದೋಸ್ತುಗಳಾಗಲಿ ಮತ್ತು ರೀಸ್ಟ್ಯಾಂಡ್ ಮಾಡುವ ಹಾಡು ಅಂತ ಹೇಳ್ತಿರ್ತಾರೆ. ಹಂಗೆ ಅವ್ರದೆಲ್ಲ ಬೇಕಾದಂಗೆ ಸಪೋರ್ಟ್ ಐತ್ರಿ. ನಿಮ್ದು ಒಳ್ಳೆ ಗುಣ ಯಾವ್ದು? ನಾವೆಲ್ಲರನ್ನು ಹಚ್ಕೋತೀರಿ ಭಾಳ ಒಳ್ಳೆ ಗುಣ ಅದ ರೀ. ನಾವು ಯಾರಿಗೆ ಏನು ಅವ್ರಿಗೆ ರಾಂಗ್ ಆದ ಸಹಿತ ನಮ್ನೆಲ್ಲರೂ ಅಟ್ಸ್ಕೋತಾರೆ ರೀ. ಅವ್ರ ಜೋಡಿನ ನಾವು ಕರೆಕ್ಟಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ. ನಿಮ್ಮ ಕೆಟ್ಟ ಗುಣ ಯಾವ್ರಿ? ಕೆಟ್ಟ ಗುಣ ರೀ ಸಿಟ್ಟು ರೀ. ಒಟ್ಟು ಸಿಟ್ಟು ತಡಿ, ನಮ್ಮ ಸಿಟ್ಟು ನಮ್ಮ ಕೈಯಾಗ ನಿಂದಿರೋದಿಲ್ಲ. ಇದೊಂದು ಕೆಟ್ಟ ಗುಣ ರೀ ನಮ್ಗೆ. ನಿಮ್ಮ ಫೇವ್ರೇಟ್ ಸಿಂಗರ್ ಯಾರು? ಫೇವ್ರೇಟ್ ಸಿಂಗರ್ ಹಳೆಯವ್ರು ಏನು ಹೊಸಬ್ರು? ಹಳೆಯೊಬ್ಬರು. ಫೇವ್ರೇಟ್ ಸಿಂಗರ್ ಬಸವರಾಜ್ ನರೇಂದ್ರ. ಈಗಿನ ಹೊಸ ಸಿಂಗರ್ ಒಳಗೆ ಯಾರು ಫೇವ್ರೇಟ್? ನಮ್ಮ ಫೇವ್ರೇಟ್ ಸಿಂಗರ್ ಈಗ ನಮ್ಮ ಕೃಷ್ಣಾ ತೀರದ ಗಾನಕ್ಕೆ ಹೋಗಿ ಇಲ್ಲಿ ಪರ್ಸು ಕೊಲೂರ್ ಅಂತ ಅದಾರ. ಅವರು ನಮಗೆ ಈಗ ಭಾರಿ ಹೊಸಬ್ರೊಳಗೆ ರೆಕಾರ್ಡ್ನೊಳಗೆ ಭಾರಿ ನಮ್ಗೆ ಇಷ್ಟ. ಮತ್ತು ಮಾಳವನಿ ಪ್ರಾಣ ಅಂತ ಹೇಳಿದಾರೆ. ಅವ್ರು ನಮಗೆ ಹೊಸಬ್ರಲ್ಲಿ ನಮಗೆ ಭಾರಿ ಇಷ್ಟ. ಜಾನಪದ ಲೋಕದೊಳಗೆ ಜಾನಪದ ಹಾಡಿನ ಭಾಳ ಇಷ್ಟ. ನಿಮ್ಮ ಪ್ರಕಾರ ಈಗ ಟ್ರೆಂಡಿಂಗ್ ಸಿಂಗರ್ ಯಾರದಾರ? ಟ್ರೆಂಡಿಂಗ್ ಸಿಂಗರ್ ಅಂದ್ರೆ ಈಗ ಮಾಳವನಿ ಪ್ರಾಣ ಅಂತ. ನೀವು ಟ್ರೆಂಡಿಂಗ್ ಸಿಂಗರ್ ಯಾವಾಗ ಅದಾರ? ನಾವು ಈ ಸಪೋರ್ಟ್ ಅದು ಇತ್ತಂದ್ರೆ ನೀವು ದಾರು ಕುಡಿದು ಯಾವಾಗ ಬಿಡ್ತೀರಿ? ಸುಮ್ ಚಟಾರಿ ಸರ್, ಅದು ಕುಡಿಬೇಕತ್ತೇನಿಲ್ರಿ. ವಾರದಾಗ ಹಿಂಗೆ ಯಾವಾಗ ಯಾರ್ರಿ ಪಾರ್ಟಿ ಮಾಡಿದಾಗದ್ರಿ. ಜಾನಪದ ಹಾಡು ಚಲೋನೋ ಏನು ಪಿಕ್ಚರ್ ಸಾಂಗ್ ಚಲೋ? ಜಾನಪದ ಹಾಡು ಚಲೋ ರೀ. ಹಳೆ ಹಾಡುಗಳು ಚಲೋನೋ ಈಗಿನ ಹಾಡುಗಳು ಚಲೋ? ಹಳೆ ಹಾಡುಗಳು ಚಲೋ ರೀ. RCB ಚಲೋನೋ CSK ಚಲೋ? ನೋಡೋದು ವಾಟ್ಸಪ್ಪ ಇನ್ಸ್ಟಾಗ್ರಾಮ ಯಾವ್ದು ಚಲೋ ನಿಮ್ಗೆ? ವಾಟ್ಸಪ್ಪ ಇನ್ಸ್ಟಾಗ್ರಾಮ್ ಚಲೋ ರೀ. ಎರಡು ಚಲೋ? ಎರಡು ಚಲೋ. ಹಾಡು ಹಾಡೋದು ಚಲೋನೋ ಮನೆ ಕೆಲಸ ಮಾಡೋದು ಚಲೋ? ಹೊಲದ ಕೆಲಸ ಹಾಡು ಹಾಡೋದು ಚಲೋ ರೀ, ಹೊಲ್ದಾಗ ಕೆಲಸ ಮಾಡೋದು ಚಲೋ ರೀ. ವೆಜ್ ನಾನ್ ವೆಜ್? ಮಾಂಸಾಹಾರಿ. ಹುಡುಗಿಯರ ದೋಸ್ತಿನೋ ಹುಡುಗರ ದೋಸ್ತಿ? ನಮ್ಮ ಹುಡುಗರ ದೋಸ್ತಿ. ಸಣ್ಣಾಗಿದ್ದಾಗಿನ ಜೀವನ ಚಲೋ ಈಗಿನ ಚಲೋ? ಈಗಿಂದ ಚಲೋ ರೀ. ಸಣ್ಣಾಗಿದ್ದಾಗ ಕೆಟ್ಟಿತ್ರಿ? ಆಗಿಂದು ಚಲೋ ರೀ, ಅದಕ್ಕಿಂತ ಈಗ ಚಲೋ ರೀ. ಸಾಹಿತ್ಯ ಬರೆಯೋದು ಇಷ್ಟನಾ ನಾ ಹಾಡು ಹಾಡೋದು ಇಷ್ಟ?
ಎರಡೂ ಇಷ್ಟ ರೀ. ನಾಟಕ ಇಷ್ಟನಾ ಏನು ಪಿಕ್ಚರ್ ಇಷ್ಟ? ನಾಟಕ ಇಷ್ಟ ರೀ. ಕಾಮಿಡಿ ಇಷ್ಟನಾ ಏನು ಫೈಟಿಂಗ್ ಇಷ್ಟ? ಕಾಮಿಡಿ. ಲವ್ ಮ್ಯಾರೇಜ್ ಚಲೋನೋ ಅರೇಂಜ್ ಮ್ಯಾರೇಜ್ ಚಲೋ? ಅರೇಂಜ್ ಮ್ಯಾರೇಜ್ ಚಲೋ ರೀ. ಇಲ್ಲಿ ನಮ್ಮ ಸ್ಟುಡಿಯೋಕ್ಕೆ ಬಂದು ನಿಮ್ಗೆ ಹೆಂಗ ಅನಿಸ್ತ್ರಿ? ಒಳ್ಳೆ ಅಂತ ವಾತಾವರಣ, ಒಳ್ಳೆ DJ ಅರವಿಂದ್ ಅವ್ರದಂತ ಒಂದು ಒಳ್ಳೆ ಮಸ್ತ್ ರೆಕಾರ್ಡಿಂಗ್ ಸ್ಟುಡಿಯೋ, ಒಳ್ಳೆ ಅನುಭವ, ಒಳ್ಳೆ ಚೆನ್ನಾಗಿ ಅನಿಸ್ತದೆ ಸರ್. DJ ಅರವಿಂದ್ ಅವರ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ಲ ಕಲಾವಿದರನ್ನ ಕರೆಸಿ ಅವರ ಹಿಂದಿನ ಒಂದು ಅನುಭವಗಳನ್ನು, ಜಾನಪದ ಕಲೆಯಲ್ಲಿ ಇರುವಂಥ ಹಾಗೂ ಹೋಗುಗಳನ್ನು ಬಿತ್ತರಿಸುವಂಥ ಇಂತಹ ಒಂದು DJ ಅರವಿಂದ್ ಇವರಿಗೆ ಯೂಟ್ಯೂಬ್ ಚಾನಲ್ಗೆ ಲೈಕ್ ಹಾಗೂ ಕಮೆಂಟ್, ಶೇರ್ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ ಇವರಿಗೆ ತಮ್ಮೆಲ್ಲರ ಒಂದು ಸಪೋರ್ಟ್ ಮಾಡಿ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು. ಧನ್ಯವಾದ.